ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು RGB LED ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನಾನು ಮುಂಚೆ ಕೂಡ ಒಂದು RGBನ ಪರ್ಚೇಸ್ ಮಾಡಿದ್ದೆ, ಆದರೆ ಅದು ಅಷ್ಟು ಕ್ವಾಲಿಟಿ ಇರಲಿಲ್ಲ. ಅದ್ರದ್ದು ಕೂಡ ವಿಡಿಯೋ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋ ಕೂಡ ನೋಡಿ. ಇವತ್ತು ನಾನು ಬೇರೆ RGBನ ಪರ್ಚೇಸ್ ಮಾಡಿದ್ದೀನಿ. ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು ಫ್ಲಿಪ್ಕಾರ್ಟಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಕೂಡ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಚೆಕ್ ಮಾಡ್ಬೋದು. ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದಂತಹ RGB LED ಲೈಟ್ ನೋಡ್ತಾ ಇರ್ಬೋದು, ಈ ಥರ ಇದೆ. ನೋಡೋದಕ್ಕೆ ತುಂಬ ಕ್ವಾಲಿಟಿದಂತ ಆ ಥರ ಕಾಣಿಸುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು, ಸುಮ್ಮನೆ ಈ ಥರ ಅಂದರೆ ಸಾಕು. ನೋಡ್ತಾ ಇರ್ಬೋದು, ಲೈಟ್ ಕಿತ್ಕೊಂಡೇ ಹೋಗ್ಬಿಡುತ್ತೆ. ಮತ್ತು ಇದು ಗಮ್ ಕೂಡ ತುಂಬ ಕ್ಲೀನಾಗಿ ಅಂಟ್ಕೊಳ್ಳೋದಿಲ್ಲ. ನೀವೆಲ್ಲಾದರೂ PC-ಗೆಲ್ಲಾದರೂ ಹಿಂದೆ ಡೆಕೋರೇಟ್ ಮಾಡಬೇಕು ಅಥವಾ ನಿಮ್ಮ TV ಹಿಂದೆಗಡೆ RGB ಲೈಟ್ನ ಹಾಕ್ಬೇಕಂದ್ರೆ ಇದು ಅಷ್ಟು ಕ್ವಾಲಿಟಿ ಇಲ್ಲವೇ ಇಲ್ಲ. ನೋಡ್ತಾ ಇರ್ಬೋದು, ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಸುಮ್ಮನೆ ಟ್ವಿಸ್ಟ್ ಮಾಡಿದ್ರೆ ಸಾಕು, ಕಿತ್ತೋಗ್ಬಿಡುತ್ತೆ. ಆದರೆ ನಾನಿವತ್ತು ಪರ್ಚೇಸ್ ಮಾಡಿರುವಂಥದ್ದು ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ನನಗೆ ಕೂಡ ಗೊತ್ತಿಲ್ಲ ಯಾವ ಥರ ಇದೆ ಅಂತ ಹೇಳಿ. ಮತ್ತು ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ, ನೋಡ್ತಾ ಇರ್ಬೋದು, ಇದಕ್ಕೆ ಕಂಟ್ರೋಲರ್ ಎಲ್ಲ ಇರುತ್ತೆ. ನೀವು ಇದನ್ನು ಪ್ಲಗ್ ಮಾಡಬೇಕಾಗುತ್ತೆ ಕರೆಂಟಿಗೆ. ಇದು ಬಂದು USB. ನೀವು ನಿಮ್ಮ ಲ್ಯಾಪ್ಟಾಪು ಅಥವಾ ಫೋನ್ ಚಾರ್ಜರು ಮತ್ತು ನಿಮ್ಮ TV ಹಿಂದ್ಗಡೆ USB ಪೋರ್ಟ್ ಇರುತ್ತೆ, ಅದಕ್ಕೆ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಇದಕ್ಕೆ ಈ ಥರ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ರಿಮೋಟ್ ಕೂಡ ಸಿಗುತ್ತೆ ಇದ್ರ ಜೊತೆಗೆ. ಆದರೆ ಇದು ವರ್ಕ್ ಆಗೋದೇ ಇಲ್ಲ, ಶೆಲ್ಲೆಲ್ಲ ಆಗಲೇ ಡೌನ್ ಆಗಿಬಿಟ್ಟಿರ್ತವೆ. ಇದರಲ್ಲಿ ಯಾವುದೇ ರಿಮೋಟ್ ಬರ್ತಾ ಇಲ್ಲ. ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು. ನಾವು ಲೈಟ್ಸ್ ಮೋಡ್ ಎಲ್ಲ ಚೇಂಜ್ ಮಾಡ್ಬೋದು ಮತ್ತು ಕಲರ್ ಎಲ್ಲ ಚೇಂಜ್ ಮಾಡ್ಬೋದು. ನನಗಿದು ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದ್ದೀನಿ. ನೋಡೋಣ ಬನ್ನಿ ಇದು ಯಾವ ಥರ ಇದೆ ಅಂತ ಹೇಳಿ. ನಮ್ಮ RGB LED ಒಂದು USB-ಗೆ ಕನೆಕ್ಟ್ ಮಾಡೋದಷ್ಟೇ. ಇದರಲ್ಲಿ ಯಾವುದೇ ಕಂಟ್ರೋಲ್ ಬಾಕ್ಸ್ ಅಥವಾ ರಿಮೋಟ್ ಏನು ಸಿಗ್ತಾ ಇಲ್ಲ, ಸಿಂಪಲ್ ಆಗಿದೆ. ಮತ್ತು ಇದರ ಲೆಂತ್ ಹೇಳ್ಬೇಕಂದ್ರೆ 39.3 ಲೆಂತ್ ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಳ್ತೀನಿ ಲೆಂತು. ಇನ್ನು ಇದರ USB ಕೇಬಲ್ನ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇರ್ಬೋದು, ಸ್ವಲ್ಪ ತಿನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇದರ ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ. ಇದ್ರ ಪ್ರೈಸ್ ಬಂದು 280 ರುಪೀಸ್ ಇದೆ ಫ್ಲಿಪ್ಕಾರ್ಟಲ್ಲಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಚೆಕ್ ಮಾಡಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಇದ್ರ ಏನು ಯೂಸು ಅಂತ ಹೇಳಿ ಕೇಳೋದಾದರೆ, ನೀವು ನಿಮ್ಮ ಸ್ಮಾರ್ಟ್ TV ಹಿಂದೆಗಡೆ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಬೇಕಾದ್ರೆ, ಒಂದು ಬೇರೆ ಥರದ ಫೀಲೇ ಸಿಗುತ್ತೆ. ಮತ್ತು ನಾನು ಇದನ್ನು ತಗೊಂಡಿರುವಂಥದ್ದು ನನ್ನ PC ಹಿಂದೆ ಹಾಕೋದಕ್ಕೆ ಅಂತ ಹೇಳಿ. ಅದು ಬಿಟ್ಟರೆ ನಿಮ್ಮ ಕಾರಲ್ಲಿ ಕೂಡ ಯೂಸ್ ಮಾಡ್ಬೋದು. ಇದು USB ಆಗಿರೋದ್ರಿಂದ ನೀವು ಕಾರ್ಸಲ್ಲಿ ಮತ್ತು ನಿಮ್ಮ ಲ್ಯಾಪ್ಟಾಪಿಗೆ ಕೂಡ ಕನೆಕ್ಟ್ ಮಾಡ್ಬೋದು, USB ಆಗಿರೋದ್ರಿಂದ. ಮತ್ತು ನೋಡ್ತಾ ಇರ್ಬೋದು, ಇದು ಏನಾದರೂ ಮಧ್ಯದಲ್ಲಿ ಲೈಟ್ ಒಂದೊಂದ್ಸಲಿ ವರ್ಕ್ ಆಗೋದಿಲ್ಲ. ಆ ಥರ ಏನಾದರೂ ಆದರೆ ನೀವು ಇದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟು ನೀವು ಇದನ್ನು ಮಾತ್ರ ಪರ್ಚೇಸ್ ಮಾಡ್ಬೋದು. ಇದೇನು ಸಾಮಾನ್ಯವಾಗಿ ಹಾಳಾಗೋದಿಲ್ಲ. ಲೈಟ್ಸ್ ಹಾಳಾದರೆ ನೀವು ಇನ್ನೊಂದು ಪರ್ಚೇಸ್ ಮಾಡ್ಬೋದು. ಮತ್ತು ಇನ್ನು ಏನೇನೆಲ್ಲ ಇದೆ ಅಂತ ಹೇಳಿ ಮಾತಾಡೋದಾದರೆ, ನೋಡ್ತಾ ಇರ್ಬೋದು, ಇದರಲ್ಲೇ ನಮಗೆ ಕಂಟ್ರೋಲ್ ಸಿಗ್ತಾ ಇದೆ. ಮೋಡ್ ಚೇಂಜ್ ಮಾಡೋದಕ್ಕೆ ಬಟನ್ ಸಿಗ್ತಾ ಇದೆ. ಮತ್ತು ಸ್ಪೀಡ್ ಕೂಡ ನೀವು ಚೇಂಜ್ ಮಾಡ್ಬೋದು. ಲೈಟ್ ಕೂಡ ಕಲರ್ನ ನೀವು ಚೇಂಜ್ ಮಾಡ್ಬೋದು. ಇದು ಪ್ಲಾಸ್ಟಿಕ್ನ ನೀವು ರಿಮೂವ್ ಮಾಡಿ ಈಸಿಯಾಗಿ ನೀವು ಯಾವುದ್ರ ಹಿಂದೆ ಬೇಕಾದರೂ ಅಂಟಾಕ್ಬೋದು. ಮತ್ತು ನೋಡ್ತಾ ಇರ್ಬೋದು, ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿ ಅನ್ನಿಸ್ಬೋದು. ಇದ್ರ ಮೇಲೆ ಪ್ಲಾಸ್ಟಿಕ್ ಬಿಲ್ಡ್ ಇರೋದ್ರಿಂದ ಅಷ್ಟು ಈಸಿಯಾಗಿ ಬ್ರೇಕ್ ಆಗೋದಿಲ್ಲ. ಆಗಲೇ ತೋರಿಸ್ದಂಗೆ ನೋಡ್ತಾ ಇರ್ಬೋದು, ಇದು ಹಳೇದು ನಾನು ತಗೊಂಡಿರೋವಂಥದ್ದು. ಇದು ಅರ್ಧಕ್ಕೆ ಲೈಟ್ಸ್ ಎಲ್ಲ ಕಟ್ ಆಗಿದ್ದಾವೆ, ಲೈಟ್ ಅರ್ಧಕ್ಕೆ ಸ್ಟಾಪ್ ಆಗಿದೆ. ಸುಮ್ಮನೆ ಈ ಥರ ಟ್ವಿಸ್ಟ್ ಮಾಡಿದ ತಕ್ಷಣ ಮುರಿದೋಗ್ಬಿಡುತ್ತಿದ್ದು. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಮುರಿದೋಗುತ್ತೆ. ಮತ್ತು ಇದ್ರ ಗಮ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಅಂಟ್ಕೊಂಡಿದ್ರೆ ಅದೇ ಥರ ಬಿದ್ದೋಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ನಾನು ಇದನ್ನು ನನ್ನ PC ಹಿಂದೆ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ಜಸ್ಟ್ ನಾನು ನನ್ನ PC USB-ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ.
ಅದಾದಮೇಲೆ ನೋಡ್ತಾ ಇರ್ಬೋದು, ಇದು ನನ್ನ ಪಿ ಸಿ ಇಡುವಂತಹ ಒಂದು ಬೆಂಚು. ಇದಕ್ಕೆ ನಾನು ಇದನ್ನು ಈಸಿಯಾಗಿ ಅಂಟಾಕ್ತೀನಿ. ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ ಇದರಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಮೋಡೆಲ್ಲ ಚೇಂಜ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದು ಮೋಡ್ ಚೇಂಜ್ ಮಾಡೋದು. ಅದು ಬಿಟ್ಟರೆ ಸ್ಪೀಡ್ ಕೂಡ ನೀವು ಚೇಂಜ್ ಮಾಡ್ಬೋದು, ಮತ್ತು ಲೈಟ್ಸ್ ಕಲರ್ ಕೂಡ ನೀವು ಚೇಂಜ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ. ಇದು ನೋಡ್ತಾ ಇರ್ಬೋದು ನನ್ನ ಪಿ ಸಿಯ ಸಿಂಪಲ್ ಸೆಟಪ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ತುಂಬ ಗ್ರ್ಯಾಂಡಾಗೂ ಇಲ್ಲ, ಒಂದು ಮೀಡಿಯಮ್ ಆಗಿ ಕೂಲಾಗಿ ಕಾಣಿಸುತ್ತೆ. ಬೇರೆ ಬೇರೆ ಮೋಡನ್ನ ನಾವು ಚೇಂಜ್ ಮಾಡ್ಬೋದು. ನೋಡ್ತಾ ಇರ್ಬೋದು ಕಲರ್ಸು ಯಾವ ಥರ ಇದೆ ಅಂತ ಹೇಳಿ. ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ವಿವರ್ಸ್, ಇವತ್ತಿನ ವಿಡಿಯೋ ಬಂದು ಈ RGB LED ಲೈಟ್ ಬಗ್ಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ಸ್ಟಾಗ್ರಾಮ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಮತ್ತು ಇನ್ನೊಂದು ಚಾನಲ್ ಇದೆ, ಅದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಚಾನಲಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಈ ಚಾನಲ್ಗಿನ್ನ. ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.